ಬೇಡ ಬೇಡವಾ ಸರಿ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಒ 9XA ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಮಾಡ್ತೀನಿ ಒಣ ಎಲ್ಲಣ ಉಂಟೆ ಇಡ ಬಡ್ಸ್ಕೊಬರೋಣ ಅಂತ ಹೋಯ್ತಾ ಇದ್ದೀನಿ. ಈ ವಯಸ್ಸಲ್ಲಿ ನಿನಗೆ ಯಾಕೆ ನಿಂತ ಬುದ್ಧಿ? ನನಗದ ಕಣ ಮರೆಯ ಊರಿಗೆ ಏನೋ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿಲ್ವಾ? ಕೊಟ್ಟವ್ರೆ. ಮನ್ ಮಾಡ್ದಲೇ ಕೂತಿದೀಯಾ? ಯಾರ್ ಮನೇಲಿ ಮಾಡ್ಬೇಕು ಅಂತ ಹೇಳಿಲ್ಲ ಅಮ್ಮ. ಅಣ್ಣ ಅಣ್ಣ ಬೆಡ್ಶೀಟ್ ಬೇಕಣ್ಣ? ಬೇಡ ಬೇಡವಾ ಸರಿ ಕನ್ನಡ. ಥ್ಯಾಂಕ್ಸ್ ಕನ್ನಡ, ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲಿ ಬಾರೋ ಅಪ್ಪಿ, ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು, ಅಂದ್ರೆ ಮರ್ಯಾದೆಯಿಂದ ಬಾ ಅನ್ಬೇಕು. ಮರ್ಯಾದೆಯಿಂದ ಹೇಳಕತ್ತೀನಿ, ಇಲ್ಲಿ ಬಾರೋ. ಮತ್ತ ಅದ ಹಾಡು ಹಾಡ್ತಿಯಲ್ಲ, ಕಣ್ಣಿಗೆ ಪ್ರೇಮವು ಗ್ಯಾಸಕು ಕಣ್ಣಿಗೆ ಪ್ರೇಮವು ಗ್ಯಾಸಕು ಕಣ್ಣಿಗೆ ಪ್ರೇಮವು ಟೀನಾ ಕಾಫಿನಾ? ಯಾವ್ದಾದ್ರು ಪರವಾಗಿಲ್ಲ. ಪರವಾಗಿಲ್ಲ ಹೇಳಿ. ಇಲ್ಲ ಯಾವ್ದಾದ್ರು ಪರವಾಗಿಲ್ಲ. ಏನೋ ಒಂಥರ ಇದೆ. ಟೀನಾ ಕಾಫಿನಾ ಅಂತ ಕೇಳ್ದೆ, ನೀವ್ ಯಾವ್ದಾದ್ರು ಪರವಾಗಿಲ್ಲ ಅಂದ್ರಿ. ಕನ್ಫ್ಯೂಸ್ ಆಯ್ತು, ಅದಕ್ಕೆ ಎರಡು ಮಿಕ್ಸ್ ಮಾಡಿದೀನಿ. ಪರೋಪಕಾರಿ ಅಂದ್ರ ನಿನಗೆ ಯಾವ ವ್ಯಕ್ತಿ ಉಪಕಾರ ಮಾಡ್ತಂದ ಆ ವ್ಯಕ್ತಿಗೆ ಯಾವತ್ತೂ ಅಪಕಾರ ಮಾಡಬಾರದು. ಫಾರ್ ಎಕ್ಸಾಂಪಲ್, ಈಗ ನಾವೊಬ್ಬ ಕೆಟ್ಟ ವ್ಯಕ್ತಿ, 2 ನಂಬರ್ ಮನುಷ್ಯ, ಸಮಾಜದೊಳಗೆ ನನಗೆ ಮರ್ಯಾದಿಲ್ಲ ಅನ್ಕೋ. ಅನ್ಕೊಳಕ್ ಏನೈತಿ, ನೀ ಹಂಗ ಅದೇ. ಏನವ ನೋಡಪ್ಪ, ಚೆನ್ನಾಗಿ ತಿನ್ಬಿಟ್ಟು ಮಲ್ಗೋದಕ್ಕೆ ಮಂಚ ಕೆಟ್ಟವನೆ. ಮಂಚ ಬೇಕಂತ? ಮಾವನ ಮನೆ ಅಂದ್ಮೇಲೆ ಮಂಚ ಇಲ್ದೆ ಹೋದ್ರಿ ಹೆಂಗ? ಬರೀ ಮಂಚ ಮಾತ್ರ ಸಾಕ? ಮಕ್ಕಳಿಗೊಂದು ಹೆಣ್ ಬೇಡವಾ? ಇಲ್ಲ ಇದ್ದಾಳಲ್ಲ, ಕೊಟ್ಟೆ ಇದ್ರೆ ತಿಂದ್ರದೆಲ್ಲ ಕಕ್ಕೊಂಡ್ಬಿಡ್ಬೇಕು. ಅಪ್ಪ ಬಿಲ್ಲು. ಅಣ್ಣ ಏನ್ರಿ ಅಣ್ಣ, ಒಂದು ಫ್ರೂಟಿ, ಒಂದು ಕುರ್ಕುರೆ, ಒಂದು ಬಿಸ್ಕೆಟ್ ಪಟ್ನ ಕೊಡಿ ಅಣ್ಣ. ಕೊಟ್ಟೆ, ತಗೊಳ್ಳಿ ಅಣ್ಣ. ಏನ್ರಿ ಇದು ಎಲ್ಲ ಹಂಗೆ ಕೊಡ್ತಿದಿರಲ್ರಿ, ಎಲ್ಲ ಒಂದ್ ಕವರಲ್ಲಿ ಹಾಕೊಡ್ರಿ. ಹೌದಾ, ಕವರಿಗೆ ಹಾಕೊಡ್ತೀನಿ ತಡೀರಿ. ತಗೊಳ್ಳಿ ಸರ್. ಸತ್ಯ ಹೇಳ್ಬೇಕು, ನೀವು ನನ್ನ ಏನಾಗಿ ಕನ್ಸಿಡರ್ ಮಾಡ್ತೀರಾ? ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಸಿಸ್ಟರ್, ಇಲ್ಲ ಲವ್ವರ್? ಹೇಳಿ, ಸತ್ಯ ಹೇಳ್ಬೇಕು. ದೋಸ್ತ ಹೊಸ ಗಾಡಿ ತಗೊಂಡಿ? ಹ್ಞೂ, ಮನೆ ತಗೊಂಡಿನಿ. ಕಂಗ್ರಾಲ್ ಹೊಡಲ್ಲ ಸರ್. ಬರೀ ಇಂಥದೇ. ಇಲ್ಲಿ ನೋಡಿ, ಆಗರ್ಭ ಶ್ರೀಮಂತ ಅನಂತ್ ಅಂಬಾನಿ
ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. No. ಸ್ವಾಮಿಗಳೇ ನನ್ನ ಹೆಂಡತಿ ನನ್ನ ಕಂಟ್ರೋಲ್ನಾಗೆ ಬರಲಾಗಲ್ರಿ, ಏನಾದ್ರೂ ಪರಿಹಾರ ಕೊಡ್ರಿ. ಶಿಷ್ಯ ಮೇಲೇಳು, ಅಣ್ಣವ್ರಿಗೂ ಒಂದ್ ಚಪ್ಪಿ ತಂದಾಸು. ಬಸು ಹಿರೇಮಠ್ ಪ್ರೆಸೆಂಟ್ ಸರ್. ಏಯ್, ನಿನ್ನೆ ಸಾಲಿಗೆ ಯಾಕೆ ಬಂದಿಲ್ಲೋ? ಸರ್, ಅಜ್ಜಿ ತಿರ್ಕೊಂಡಿದ್ದಿಲ್ರಿ ಸರ್. ಹೋದ ವಾರನು ಇದೇ ಕಾರಣ ಹೇಳಿದಿ, ಅಜ್ಜಿ ತಿರ್ಕೊಂಡಿದ್ಲಂತ. ನಮ್ಮ ಮುತ್ಯಾಗ 2 ಮದುವೆ ಆಗಿದ್ದು ರೀ ಸರ್. ಮತ್ ನಿಮ್ ಮುತ್ತೆ ಇನ್ನೂ ಗಟ್ಟುಮುಟ್ಟಿ ಇರ್ಬೇಕು. ಅವ ನಾಡಿದ್ದು ಸಾಯವದನ್ರಿ ಸರ್. ಯಾಕೋ? ನಾ ನಾಡಿದ್ದು ಸೂಟಿ ಮಾಡವದಿನಲ್ರಿ, ಅದಕ್ರಿ. ಏನು ಗ್ಯಾಸ್ ಆನ್ ಮಾಡಿ ಹೆಂಗ್ ಕೂತಿದ್ಯಾ? ಸ್ಮೆಲ್ ಬರ್ತಾ ಇದ್ಯಾ? ಇಲ್ಲ. ಮತ್ತೆ ಹಲೋ ಗಿಡ್ಡ, 1 GB ನೆಟ್ ಹಾಕ್ಲೆ ಪಟ್ಟನ. A few moments later. ಅಜ್ಜಿ ಫೋನ್ ಮಾಡೈತೆ. ಏನ್ ಹೇಳ್ತಾ ಇದೆ? ಮಗ್ನ, ನಿಮ್ಮ ಅಮ್ಮನ್ ಜ್ಞಾಪನ ಆಗ್ತೈತಪ್ಪ ಅಂತ. ಬಾ ಮಗ, ಒಳ್ಳೊಳ್ಳೆ ಪ್ಯಾಂಟ್ ಸಿಗುತ್ತಿಲ್ಲಿ. ಅಣ್ಣ, ನಮ್ಮ ಹುಡುಗಂಗೆ ಒಳ್ಳೆ ಪ್ಯಾಂಟ್ ತೋರಿಸಿ. ಏನೋ ಸೈಜು? 28 ಸೈಜಿನ ಪ್ಯಾಂಟ್ ತೋರಿಸ್ತೀನಿ ನೋಡಿ ಸರ್. ಇದು ಅಣ್ಣ ಚೆನ್ನಾಗಿತ್ತಾ? ನೋಡು ಮಗ, ಹಾಕ್ ನೋಡು ಸೈಜ್ ಆಗುತ್ತಾ ಅಂತ. ಏನ್ ಹುಡುಕ್ತಾ ಇದೀಯೋ? ಟ್ರೈಲ್ ರೂಮ್ ಹೇಳಿತಣ. ಟ್ರಯಲ್ ರೂಮ್ ಎಲ್ಲ ಯಾಕೆ, ಇಲ್ಲೇ ಹಾಕು. ಚಡ್ಡಿ ಅರ್ಧೋಗಿದೆ ಅಣ್ಣ ಸ್ವಲ್ಪ. ಏನ್ ಅರ್ಧೋಗಿದೆ? ಇಲ್ಲಿ ಯಾರು ನೋಡ್ತಾರೆ ಹೇಳು, ಹಾಕು ಇಲ್ಲೇ. ಅಣ್ಣ ಒಂಚೂರು ಅರ್ಧೋಗಿದೆ ಅಣ್ಣ. ಏನು ಆಗಲ್ಲ, ಹಾಕೋ ಇಲ್ಲೇ ಹಾಕೋ. ಒಂಚೂರು ಅರ್ಧೋಗಿದೆ ಅಣ್ಣ. ಏನ್ ಅರ್ಧೋಗಿದೆ? ಎಷ್ಟು ಅರ್ಧೋಗಿದೆ? ಇಲ್ಲ ನೋಡ್ತೀನಿ. ಇಲ್ಲಿ ಇಡು ಪ್ಯಾಂಟ್, ಇಲ್ಲಿ ನೋಡಮ್ಮ. ಸ್ವಲ್ಪ ಅಣ್ಣ. ಬಾ, ಇದು ಆಫೀಸ್ ಹೋಗಿ ಕರೆಂಟ್ ಗೆಟಿ ಬಂದಲ್ಲ. ಅತ್ತ ಕರೆಂಟ್ ಬಿಲ್ ಕಟ್ಟಕ್ಕೆ ನಮ್ಮ EB ಯಾಕಣ್ಣ, ಏನಾಯ್ತಣ್ಣ? ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಕಣ. ಜೀವನಾನೇ ಬೇಡ ಅನ್ಸ್ಬಿಟ್ಟಿದೆ. ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಎಲ್ಲ ಹಾಳಾಗ್ತಾ ಇದೆ ಕಣ್ರು. ನಾನ್ ದರಿದ್ರನು ಇಲ್ಲ, ನನ್ನ ಅದೃಷ್ಟನೇ ದರಿದ್ರನು, ಏನೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿಂದ ಬಿದ್ದು ಸತ್ತೋಗೋಣ ಅಂತ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಣ್ರು. ಲೋ ಸಮೀರ್, ಏನ್ರೋ ಇದು? ನೋಡೋಣ, ನಾವು 3 ಜನ ಜೊತೆಲಿ ಇರ್ತೀವಿ. ನಿನಗೆ ಏನಾದ್ರೂ ಆದ್ರೆ ಪೊಲೀಸವ್ರು ನಮಗ್ ಹಿಡಿತಾರೆ. ನೋಡೋಣ, ಒಂದ್ ಕೆಲಸ ಮಾಡು, ನೀನ್ ಏನೇ ಮಾಡ್ತಾ ಇದ್ರು ನಾನು ಇಷ್ಟದ ಪ್ರಕಾರ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಈ ಚೀಟಿಯಲ್ಲಿ ಬರ್ದ್ಬಿಟ್ಟು ಸಾಯಿ. ಹೌದು, ಆವಾಗ ನಮಗೂ ನೆಮ್ಮದಿ ಇರುತ್ತೆ. ಚಾ ರೆಡಿ ಆಗೈತಿ, ಬಾ ಚಾ ಕುಡಿಯೋಣಂತ. ನಾವ್ ಅಲ್ಲೇ ಕರಗಕ್ಕೆ ನಾನು ದಿನ ನನ್ ರಕ್ತ ಕುಡಿತೀಯಲ್ಲ, ಕೆಂಪಗಾಗಿ ಏನ? ಇಲ್ಲ ಹೌದಲ್ಲ, ಬಾಬಾ ಕುಡಿಬಾ ಚಾ. ಹಾ ಹೇಳಿಮ್ಮ, ನಿಮ್ ಸಮಸ್ಯೆ ಏನು? ಗುರುಗ್ಲೆ ಮಕ್ಕಳಾಗಿ 5 ವರ್ಷ ಆಯ್ತು, ಇನ್ನ ಮದ್ವೆ ಆಗಿಲ್ಲ ಗುರುಗ್ಲೆ. ಏನ್ ಉತ್ತರ ಕೊಡ್ತೀಯಪ್ಪ? ಬಸ್ಸು, ನಿನ್ ಜೊತೆ ಬ್ರೇಕಪ್. ಯಾಕೆ ಬೇಬಿ, ಏನಾಯ್ತು? ನೀ ಹೇಳಿದೆಲ್ಲ ಕೋಟಿಗಟ್ಲೆ ಬಿಸ್ನೆಸ್ ಐತ ಅಂತ ಹೇಳಿ. ಯಪ್ಪ, ನಾ ಕೋಟಿ ಬಿಸ್ನೆಸ್ ಅಂದಿಲ್ಲ, ರೋಟಿ ಬಿಸ್ನೆಸ್ ಅಂದಿನಿ. ನೀ ತಪ್ಪು ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ?
ಹೋಗ್ಲಿ ಬಿಡು. ಏ ದೋಸ್ತ, ಆ BMW ಕಾರ್ ತೆಗಿ, ಎಲ್ಲರೂ ತಿರ್ಗಾಡಕ್ ಹೋಗೋನು. ಓ ವಾವ್, ಐ ಲವ್ ಯು ಬೇಬಿ. ಯಪ್ಪೋ, ಮತ್ತ ತಪ್ಪು ತಿಳ್ಕೊಳಕತ್ತಿ ನೋಡಿ. ಆ BMW ಕಾರ್ ತೆಗಿ, ಅದ್ರ ಹಿಂದ ನನ್ನ ಸೈಕಲ್ ಐತಿ, ತಗೊಂಡು ತಿರ್ಗಾಡಕ್ ಹೋಗೋನು ಅಂತ ಅನ್ನಕತ್ತಿ ಅವನಿಗೆ. ಮನು, ತಿಂಡಿ ರೆಡಿ. ಇದೇನಮ್ಮ ತಣ್ಣಗೈತೆ, ನಂಗೆ ಸುಡೋದ್ ಕೊಡಮ್ಮ. ಆಯ್ತು ಬಿಡಪ್ಪ. ಮನು, ಬಿಸಿ ಬಿಸಿ ತಿಂಡಿ ತಗೋ. ಆಟೋ 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 ಆಟೋ, ಬನ್ನಿ ಬನ್ನಿ ಬನ್ನಿ. ಹಾ ಮೇಡಮ್, ಬನ್ನಿ ಬನ್ನಿ, ಆಟೋ ಇದೆ. ಎಲ್ಲ ಹೋಗ್ಬೇಕು ಮೇಡಮ್? HSR ಹೋಗ್ಬೇಕು. ಎಷ್ಟು ತಗೊಂತೀಯಪ್ಪ? HSR 300 ರೂಪಾಯಿ ಆಗುತ್ತೆ ಮೇಡಮ್. 300 ರೂಪಾಯ? ಮತ್ತೆ ಲಗೇಜ್ಗೆ ಎಷ್ಟು ತಗೊಂತೀಯಪ್ಪ? ಏ, ಲಗೇಜ್ಗೆಲ್ಲ ಕಾಸು ತಗೊಳ್ಳಲ್ಲ ಮೇಡಮ್, ಲಗೇಜ್ ನ ಫ್ರೀ ಆಗಿ ಹಾಕೊಂಡು ಹೋಗ್ತೀನಿ. ಹೌದಾ, ನಾನ್ ನಡ್ಕೊಂಡ್ ಬರ್ತೀನಿ. ಈ ಲಗೇಜ್ ನ HSR ಅಲ್ಲಿ ಹಾಕ್ಬಿಡಪ್ಪ ಸ್ವಲ್ಪ. ಯಾವಾಗ್ಲೂ ಹೆಂಗಾಗಿ ಲೋ ಮಗ್ನೆ, ಊಟಕ್ಕೇನ ಮಾಡೋದು? ಹಲೋ ಸರ್, ನಾವು ಫೈನಾನ್ಸ್ ಇಂದ ಮಾತಾಡತ್ತೀವ್ರಿ. ಹೇಳ್ರಿ ಸರ. ನಾಳೆ 2ನೇ ತಾರೀಕು ರೀ, ನಿಮ್ದು ಕಂತ್ ಕಟ್ಟೋದೈತ್ ನೋಡ್ರಿ. ನಾಳೆ ಬೆಳಿಗ್ಗೆ ನೀವು ನನಗೊಂದು ಫೋನ್ ಹತ್ರಿ, ನಾನು ನಿಮಗೆ ಫೋನ್ ಪೇ ಮಾಡ್ಬಿಡ್ತೀನಿ. ಆಯ್ತು ತೋರಿ ಸರ್, ನಾಳೆ ಬೆಳಿಗ್ಗೆ ನಿಮ್ಗೆ ಫೋನ್ ಹಚ್ತೇನೆ ರೀ, ನನಗೆ ಫೋನ್ ಪೇ ಮಾಡ್ರಿ ಅಂತ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಡಾಕ್ಟ್ರೆ, 100 ವರ್ಷ ಬದುಕಬೇಕು ಡಾಕ್ಟ್ರೆ. ನಾನು ಸಿಗರೇಟ್ ಸತ್ಯ ಇಲ್ಲ, ಗುಟ್ಕಾ ಇಲ್ಲ, ಎಣ್ಣೆ ಏನಾದ್ರು ಹೊಡಿತ್ಯಾ? ಇಲ್ಲ ಇಲ್ಲ. ಹುಡುಗಿರ್ ಶೋಕಿ ಇಲ್ಲ ಡಾಕ್ಟ್ರೆ. 100 ವರ್ಷ ಶಾತ ತೆರೆ ಕೂತಿದ್ಯಾ ನಡೆ ನೀನ್. ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನಾಗಿದ್ದೀರಾ ಸರ್? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಯಾವ ಊರು ಸರ್ ನಿಮ್ದು? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಅವರು ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕು ಅಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಬಂದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ, ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರಲ್ಲಿ ಕರ್ಕೊಂಡ್ ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ ನಮ್ಮನ್ನ? ಊಟ ಏನೋ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಮಾಡಿಕಂತಾರೆ, ಒಂದು ಇದು ಬಸ್ಗಳಿದಾವೆ. ಎಂತಿದ್ದೀರು ಒಬ್ರೇ? ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವ್ ಎಷ್ಟು. ಯಪ್ಪ, 5 ಲಕ್ಷ ರೂಪಾಯಿ ಸಾಲ ಮಾಡಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಕ. ನಿಂಗ್ ತಿಂಗಳ ರೊಕ್ಕ ಎಷ್ಟು ಕೊಡ್ತಾರ ಪಂಚಾಯತ್ಲಿಂದ? ತಿಂಗಳ 5,000 ಕೊಡ್ತಾರಲ್ಲ ಹುಡುಗ. ಯಾಕ? ಅಲ್ಲಪ್ಪ, ತಿಂಗಳ 5,000 ಪಗಾರಕ್ಕ 5 ಲಕ್ಷ ರೂಪಾಯಿ ಸಾಲ ಮಾಡಿಲ್ಲ. ಒಳ್ಳೆ ಹೆಂಗ್ ತೀರಿಸ್ತೀವಿ 5 ಲಕ್ಷ ರೂಪಾಯಿ ಸಾಲ? ನಾನು ಅದನ್ನ ಯೋಚನೆ ಮಾಡಕತ್ತೀನಿ ಹುಡುಗ. ಯಪ್ಪ, ಹೊಸ ವ್ಯಕ್ತಿ ಬಾರ ಪೂಜೆ ಮಾಡೋಣ. ಬೇಕ? ನೀ ಗ್ರಾಮ ಪಂಚಾಯತಿ ಅಧ್ಯಕ್ಷಿಗೆ ಅಲ್ಲ, ಅದಕ್ಕ ರೊಕ್ಕ ಇಲ್ಲ, ಸಾಲ ಮಾಡೀನಿ. ಸಾಲ ಮಾಡಿದೆ. 10ನೇ ಪೇಪರ್ ಪಾಸ್ ಆಗಿನಿ. NS ಬೈಕ್ ಕೊಡಿಸು. ಲೇ, ಈ ವರ್ಷ ಹೊಲದಾಗ ಲಾಸ್ ಆಗೀನಿ, ಮುಂದಿನ ವರ್ಷ ಕೊಡಿಸ್ತೀನಿ ಹೇಳಿ ನಿನಗೆ NS ಬೈಕ್. NS ಬೈಕ್ ಕೊಡಿಸೋದು ಅಲ್ಲಿಕಂದ್ರೆ ಮಕ್ಕಳು ಎದಕ್ ಕುಟ್ಟಿಸ್ತಿರೋ ಅಡಿಸಿ ಮಕ್ಕಳೇ. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಏನಪ್ಪ ನೀನು? ಕೆಲ್ಸಕ್ ಹೋಗ್ತಾ ಇಲ್ವಂತೆ, ಯಾಕೆ? ಇಲ್ಲಿ ಬಿಸ್ಲು ತಿಕ್ಕರ್ದಂಗ್ ಹೊಡಿತಾ ಇತ್ತು, ಬಿಸ್ಲಲ್ಲಿ ನಿತ್ತಿ ಮೇಲೆ. ವಾ ಡುಮಾ, ಶರ್ಟ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ನೀನ್ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ರು ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ.
ಶರಟ್ ಚೆನ್ನಾಗಿದೆ ಅಂದೆ, ಮಕ ಏನು ಕರಿ ಮಂಗ ನೋಡ್ದಂಗಾಗುತ್ತೆ. ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಚಾಲೆಂಜ್ 1000 ರೂಪಾಯಿಗೆ ಒಂದ್ ಪಂಚು. ಯಾರು ಇವ್ರ ಕೈಲಿ ಒಂದ್ ಪಂಚ್ ಹೊಡಿಸ್ಕೊಳ್ತಾರೆ ಅವ್ರಿಗೆ 1000 ರೂಪಾಯಿ ಬಹುಮಾನ. ಏಟಿನ ಮೇಲೆ ಬೀಳಂಗಿಲ್ಲ, ಅಲ್ಲಾಡಂಗಿಲ್ಲ. ನಾನ್ ತಿಂತೀನಿ ಅಣ್ಣ. ಬಾರಪ್ಪ. ಇನ್ಯಾರಾದ್ರೂ ಇದೀರಾ? 1000 ರೂಪಾಯಿ ಒಂದ್ ಪಂಚು. ಬನ್ನಿ ಬನ್ನಿ. ನಾನಿದ್ದೀನಿ. ಹಂಗ್ ಹೊಡಿತವನೆ ಪಂಚ್ ಎಲ್ಲಾರ್ಗು. ಅವನು ನನ್ಗೂ ಹೊಡಿತಾನ. ನಾನು ಏನಂತ ತೋರಿಸ್ತೀನಿ ಇವತ್ತು. ಇನ್ಯಾರಾದ್ರೂ ಒಂದ್ 1000 ರೂಪಾಯಿ ಒಂದ್ ಪಂಚ್ ಬರ್ತೀರಲ್ಲಪ್ಪ? ನೋಡ್ರಪ್ಪ ಆಫರು. ಬರ್ರಪ್ಪ. ನಾನು ಬರ್ತೀನಿ ತಡಿಯೋಣ. ನಾನೇನ್ ಯಾರಿಗೂ ಕಡಿಮೆ ಇಲ್ಲ. ಹ್ಯಾಪಿಲಿ ಅಡಿಯಲ್ಲ. ಯಾವ ಹೆಪ್ಪುಲಿ ಅಲ್ಲ ಅದು, ಇಲಿ. ನಾಟಕ ಎಲ್ಲ ಮುಗೀತು. ತೆಗಿರೋ, ದುಡ್ಡು ತೆಗಿರೋ. ತಗೊಳ್ಳಿ ಅಣ್ಣ. ನಾಟಕ ಮುಗೀತು, ದುಡ್ಡು ಕೊಡೋ. ತಗೊಳ್ಳಿ ಅಣ್ಣ ನಿಮ್ದು ದುಡ್ಡು. ಎಲ್ಲ ನನ್ನ ನನಗೆ ಕೊಟ್ಬಿಡ್ರಲ್ಲಪ್ಪ. ನಮ್ಮ ಹುಡುಗನ್ಗೆ ಒಂದು ಸ್ಕಿನ್ ಕಲರ್ ಪ್ಯಾಂಟ್ ಕೊಡಿ ಮೇಡಮ್. ಬ್ಲ್ಯಾಕ್ ಕಲರ್ ಅಲ್ಲ, ಸ್ಕಿನ್ ಕಲರು. ಸ್ಕಿನ್ ಕಲರ್. ಅಲ್ಲ ಗುರು, ಅವ್ನು ಕೇಳಿದ್ದು ಬಾಳೆಹಣ್ಣು, ಆದರೆ ಈ ಅಮ್ಮದೇನು ಅರ್ಥ ಮಾಡ್ಕೊಂಡೈತೆ ನನಗಾದ್ರೆ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರು ಅರ್ಥ ಆದರೆ ಬಂದು ಕಮೆಂಟ್ ಮಾಡಿ. ಮಿನಿಮಮ್ ಡಿಗ್ರಿ ಓದಿರ್ಬೇಕಂಡ್ರಿ ಇದೆಲ್ಲ ಅರ್ಥ ಆಗ್ಬೇಕಂದ್ರೆ. ಇದೊಂದು ಬದುಕಿ. ಇದು ಕುಂಡಿ ಅಕ್ಷರ ಆಯ್ತು, ಹಡಿಸಿಕೆ. ಒಲೆ ನಿನ್ನ ಡಾಕ್ಟರ್ ಮಾಡ್ದವ ಹಡಿಸಿಕೆ. ಯಪ್ಪ ಅದನ್ನ ಚಟ ಮಾಡೋದು ಬಿಡ ಸಾಕು. ನಿನ್ನ ಆರೋಗ್ಯ ಹಾಳಾಗುತ್ತಾ? ಅಲ್ಲೇ ಮೊನ್ನೆ ಸಾಲೆ ಮಾಸ್ತರ್ ಏನಾಗಿ ಸತ್ತ? ಅದು ಶುಗರ್ ಇತ್ತು ಅದಕ್ಕ ಸತ್ತ. ಮೊನ್ನೆ ಕಿರಣರಪ್ಪ BP ಇತ್ತು ಅದಕ್ಕ ಸತ್ತ ಆತ. ಏನೇ ಚಟ ಮಾಡಲ್ದನ ಅವ್ರು ಸತ್ರ. ನಾನ್ ಚಟ ಮಾಡಕತ್ತಿ 30 ವರ್ಷ ಆತ. ಇವತ್ತು ದವಾಖಾನೆ ಮೆಟ್ಲತ್ತಿಲ್ಲೇ ನಾನು. ನನಗೆ ಹೇಳಕ್ ಬಂದ ನಿಮ್ಮ ಹುಚ್ಚ ಹೋಲೇ ಹೋಗ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಯಾಕೆ ಲೇಟ್ ಮಾಡಿ ಬಂದೆ? ಸರ್ ಬೈಕ್ ಕೆಟ್ಟಿತ್ರಿ, ಅದಕ್ಕೆ ಲೇಟಾಗಿ ಬಂದಿದ್ದೆ. ಬೈಕ್ ಕೆಟ್ರ ಬಸ್ಸಿಗೆ ಬರ್ಬೇಕಿಲ್ಲ ಸರ್? ನಂಗೆ ಬಸ್ ಹೊಡ್ಯಾಕ್ ಬರಂಗಿಲ್ಲ. Oh no!